ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಇದನ್ನ ನೋಡೋದ್ರಲ್ಲಿ ಬಹಳ ಸಂತೋಷವಾಗಿದ್ದೇನೆ. ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ನಿಮಗೆಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಶಾಲೂಮ್, ನಿಮಗೆ ಸಮಾಧಾನ ಉಂಟಾಗ್ಲಿ. ಪ್ರೀತಿರೋದೇ ಮಕ್ಕಳೇ, ಕಳೆದ ವಾರ ಅದ್ಭುತವಾಗಿ ಕಾಪ್ಕೊಂಡು ಈ ಹೊಸ ದಿನ ದೇವ್ರು ನೋಡುವಂತೆ ಕೃಪೆ ಕೊಟ್ಟಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಹೌದು ಪ್ರೀತಿದೆ ಮಕ್ಕಳೇ, ನಮ್ಮ ದೇವರು ನಮ್ಮನ್ನು ಪ್ರೀತಿಸುವಂತ ದೇವರು, ನಮ್ಮನ್ನು ಕೈ ಹಿಡಿದು ನಡೆಸುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿರೋದೇ ಮಕ್ಕಳೇ, ಮುಂಚಾನೆ ವೇಳೆಯಲ್ಲಿ ದೇವರು ಒಂದು ಒಳ್ಳೆ ವಾಗ್ದಾನ ಕೊಟ್ಟಿದ್ದಾರೆ. ಏನಂದ್ರೆ ಅವನ ಪ್ರೀತಿಯ ರಹಸ್ಯ ಎಂಬುದಾಗಿ. ಹೌದು ಪ್ರೀತಿದೆ ಮಕ್ಕಳೇ, ದೇವರು ನಮ್ಮನ್ನು ರಹಸ್ಯವಾಗಿ ಪ್ರೀತಿಸುವಂತ ಸರ್ವಶಕ್ತರಾಗಿದ್ದಾರೆ. ಪ್ರೀತಿರೋದೇ ಮಕ್ಕಳೇ, ಇದಕ್ಕೆ ಆಧಾರವಾಗಿ ಯೆರೆಮೀಯ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯ 3ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅಲ್ಲಿ ಹೇಳ್ತಾರೆ ನೋಡಿ, ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಆಮೀನ್, ಹಲ್ಲೆಲೂಯಾ. ಹೌದು ಪ್ರೀತಿದೆ ಮಕ್ಕಳೇ, ದೇವರು ಹೇಳ್ತಾರೆ ನಾನು ನಿನ್ನನ್ನು ಪ್ರೀತಿಸಿದ್ದೇನೆ, ಮತ್ತೆ ಹೇಳ್ತಾರೆ ಶಾಶ್ವತ ಪ್ರೇಮದಿಂದ ಸೆಳೆದುಕೊಂಡಿದೆ ಎಂಬುದಾಗಿ. ಹೌದು ಪ್ರೀತಿದೆ ಮಕ್ಕಳೇ, ದೇವರು ನಮ್ಮನ್ನು ರಹಸ್ಯವಾಗಿ ಪ್ರೀತಿಸ್ತಾ ಇದ್ದಾರೆ. ಆದರೆ ನಾವು ಯಾವ ರೀತಿಯಲ್ಲಿ ದೇವರನ್ನ ಪ್ರೀತಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ದೇವರು ನಮ್ಮನ್ನು ಎಲ್ಲವನ್ನು ಕೊಟ್ಟಿದ್ದಾನೆ, ಕಣ್ಣು ಕಿವಿ ಎಲ್ಲ ಪ್ರತಿಯೊಂದು ಕೊಟ್ಟಿದ್ದಾರೆ. ಆದರೆ ನಾವು ದೇವರನ್ನ ಯಾವ ರೀತಿಯಲ್ಲಿ ಹಿಂಬಾಲಿಸಿ ಆತನ ಪ್ರೀತಿಯಲ್ಲಿ ನಾವು ನಡೀತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಪ್ರೀತಿದೆ ಮಕ್ಕಳೇ, ಆತ ನಮ್ಮನ್ನು ಒಳ್ಳೆಯ ರೀತಿಯಲ್ಲಿ ನಡೆಸುವಂತಹ ದೇವರಾಗಿದ್ದಾನೆ. ಆತ ನಮ್ಮನ್ನು, ನನ್ನ ಮಗಳು ಒಳ್ಳೆ ಮಾರ್ಗದಲ್ಲಿ ನಡೀತಾಳೆ, ಅವಳನ್ನ ನಾನು ಪ್ರತಿದಿನ ಪ್ರೀತಿಸ್ತೇನೆ, ಅವಳಿಗೆ ಏನೇ ಸಮಸ್ಯೆ ಇದ್ರೂ ಕೂಡ ನಾನು ಪರಿಹರಿಸ್ತೇನೆ ಎಂಬುದಾಗಿ ದೇವರು ಹೇಳ್ತಾರೆ. ಹೌದು ಪ್ರೀತಿದೆ ಮಕ್ಕಳೇ, ಪೌಲನು 1 ಕೊರಿಂಥ 2ನೇ ಅಧ್ಯಾಯ 7ನೇ ವಾಕ್ಯದಲ್ಲಿ ನೋಡುವುದಾದ್ರೆ ಪ್ರೀತಿದೆ ಮಕ್ಕಳೇ, ಅಲ್ಲಿ ಹೇಳ್ತದೆ 7-9ನೇ ವಚನ, ಇದುವರೆಗೆ ಗುಪ್ತವಾಗಿ ಸತ್ಯಾರ್ಥವನ್ನು ತಿಳಿಸುವಲ್ಲಿ ದೇವರ ಜ್ಞಾನವೇ ಹೇಳುತ್ತೇವೆ. ಇಂದು ಯಾವುದಂದ್ರೆ, ದೇವರು ನಮ್ಮ ಮಹಿಮೆಗಾಗಿ ಲೋಕ ಉತ್ಪತ್ತಿಗಿಂತ ಮೊದಲೇ ನಿರ್ಮಿಸಿ ಇದುವರೆಗೆ ಮರೆ ಮಾಡಿದ ಜ್ಞಾನವೇ. ಇದನ್ನು ಇಹಲೋಕ ಅಧಿಕಾರಿಗಳಲ್ಲಿ ಯಾರು ಅರೆಯಲಿಲ್ಲ. ಅರೆತಿದ್ದರೆ ಅವರು ಮಹಿಮೆಯುಳ್ಳ ಕರ್ತನನ್ನು ಶಿಲುಬೆಗೆ ಹಾಕಿಸುತ್ತಿರಲಿಲ್ಲ. ಆದರೆ ಬರೆದಿರುವ ಪ್ರಕಾರ ದೇವರು ತನ್ನನ್ನು ಪ್ರೀತಿಸುವವರಿಗಾಗಿ ಸಿದ್ಧ ಮಾಡಿರುವಂಥದ್ದು ಎಲ್ಲವನ್ನು ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ಆಮೀನ್, ಹಲ್ಲೆಲೂಯಾ. ಹೌದು ಪ್ರೀತಿದೆ ಮಕ್ಕಳೇ, ಇಲ್ಲಿ ಪೌಲ್ ಹೇಳ್ತಾ ಇದ್ದೇನೆ, ದೇವರ ಪ್ರೀತಿ ನೋಡಿ ಏನಂದ್ರೆ, ದೇವರು ತನ್ನನ್ನು ಪ್ರೀತಿಸುವವರಾಗಿ ಸಿದ್ಧ ಮಾಡಿರುವಂಥದ್ದು ಎಲ್ಲವನ್ನು ಕಾಣಲಿಲ್ಲ. ಹೌದು ಪ್ರೀತಿದೆ ಮಕ್ಕಳೇ, ನಮಗಾಗಿ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಿದ್ದಾರೆ. ಪ್ರೀತಿದೆ ಮಕ್ಕಳೇ, ನಾವು ಯಾವ ರೀತಿಯಲ್ಲಿ ದೇವರನ್ನ ಪ್ರೀತಿಸ್ತಾ ಇದ್ದೀವಿ ಎಂಬುದು ಬಹಳ ಮುಖ್ಯವಾಗಿದೆ. ಲೋಕಕ್ಕಿಂತ ಉತ್ಪತ್ತಿಕ್ಕಿಂತ ದೇವರು ನಮ್ಮನ್ನು ಎಲ್ಲವನ್ನು ಕೊಟ್ಟಿದ್ದಾನೆ. ದೇವ್ರ ಮಕ್ಕಳು ಒಳ್ಳೆ ರೀತಿಯಲ್ಲಿ ನಡೀಲಿ, ಒಳ್ಳೆ ಪ್ರೀತಿಯಿಂದ ಜೀವಿಸಲಿ ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಹೌದು ಪ್ರೀತಿ ಮಕ್ಕಳೇ, ಅದೇ ತರ ಅದರ ಭಾವನೆಯು ಮನುಷ್ಯನ ಹೃದಯದಲ್ಲಿ ಹುಟ್ಟಲಿಲ್ಲ. ಅಯ್ಯೋ, ನನ್ನ ದೇವರು ನನಗಾಗಿ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಿದ್ದಾರಲ್ಲೇ, ನಾನು ಕಣ್ಣು ನೋಡಿದ್ರು ಇದ್ರು ಕೂಡ ದೇವ್ರ ವಾಕ್ಯಗಳು ಓದ್ತಾ ಇಲ್ಲ, ದೇವರಲ್ಲಿ ಸಮಯನ ಕಳೀತಲ್ಲ, ದೇವ್ರ ಪ್ರೀತಿ ನಾನು ಹುಡುಕ್ತಾ ಇದ್ದಿಲ್ಲ. ಅದ್ರ ಬದಲಾಗಿ ದೇವರು ನಮ್ಮ ರಹಸ್ಯವಾಗಿ ನಮ್ಮನ್ನು ಪ್ರೀತಿಸ್ತಾ ಇದ್ದೇನೆ. ಪ್ರೀತಿದೆ ಮಕ್ಕಳೇ, ನಾವು ಆತನ ಮಕ್ಕಳಾಗಿ, ದೇವ್ರೇ ನೀನು ನನಗಾಗಿ ಶಿಲ್ಬೆ ಮೇಲೆ ಪ್ರಾಣ ಕೊಟ್ಟಿದ್ದಿ, ನಾನು ಪ್ರತಿದಿನ ನಿನ್ನ ಪ್ರೀತಿಯಲ್ಲಿ ನಾನು ನಡೆಯುವಂತೆ ಸಹಾಯ ಮಾಡು. ದೇವ್ರೆ, ನೀನು ಹೇಳಿದಲ್ಲಪ್ಪ, ಶಾಶ್ವತ ಪ್ರೀತಿಯಿಂದ ನಾನು ಸೆಳೆದುಕೊಂಡಿದ್ದೆ ಎಂಬುದಾಗಿ. ಹೌದು ಪ್ರೀತಿದೆ ಮಕ್ಕಳೇ, ನಮಗಾಗಿ ಶಿಲುಬೆ ಮೇಲೆ ಹಾಕಿದ್ರು, ಆದರೆ ನಾವು ಹಾಕದೆ ದೇವರಲ್ಲಿ ನಾವು ದೇವ್ರೆ ನಿನ್ನ ಒಳ್ಳೆ ಮಾರ್ಗದಲ್ಲಿ ನಡೀತೀನಪ್ಪ ಅಂತ ಕೇಳುವಾಗ ನಿಶ್ಚಯವಾಗಿ ನಮ್ಮನ್ನು ಸಹಾಯ ಮಾಡುವಂತಹ ಸರ್ವಶಕ್ತರಾಗಿದ್ದಾರೆ. ಪ್ರೀತಿದೆ ಮಕ್ಕಳೇ, ಅದೇ ತರ ಎಫೆಸರ್ ಬರೆದ 1ನೇ ಅಧ್ಯಾಯ 4-6ನೇ ವಾಕ್ಯದ ನೋಡುವುದಾದ್ರೆ ಪ್ರೀತಿದೆ ಮಕ್ಕಳೇ, ಅಲ್ಲಿ ಹೀಗೆ ಹೇಳ್ತಾರೆ ನೋಡಿ, ಏನಂತಾರೆ, ಹೀಗಾದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು. ಆಮೇಲೆ ಹಲ್ಲೆಲೂಯಾ. ಪ್ರೀತಿದ ಮಕ್ಕಳೇ, ಪೌಲ್ ಹೇಳ್ತಿದ್ದೇನೆ ನೋಡಿ, ನಮಗೆ ಕ್ರಿಸ್ತ ಏನು ಹೇಗಂದ್ರೆ, ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಜಗತ್ತುತ್ಪತ್ತ ಮುಂಚೆನೆ, ದೇವರು ಈ ಲೋಕ ಸೃಷ್ಟಿಕ್ಕಿಂತ ಮುಂಚೆನೆ ದೇವರು ನಮ್ಮನ್ನು ಆರಿಸಿಕೊಂಡನೆ, ಆತನ ಪ್ರೀತಿಯಲ್ಲಿ ನಾವು ನಡಿಬೇಕೆಂಬುದಾಗಿ ಪೌಲ್ ಹೆಚ್ಚಿಸ್ತಾ ಇದ್ದೇನೆ. ಪ್ರೀತಿ ಮಕ್ಕಳೇ ನೋಡಿ, ಹೇಳ್ತಿದ್ದೇನೆ, ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ತುತ್ಪತ್ತ ಮುಂಚೆ ಕ್ರಿಸ್ತನ ಆರಿಸಿಕೊಂಡನು. ಆತನು ತನ್ನ ಕೃಪೆಯನ್ನು ಪ್ರಖ್ಯಾತಿಗೆ ತರಬೇಕೆಂದು ನಮ್ಮನ್ನು ಯೇಸು ಕ್ರಿಸ್ತನ ಮೂಲಕ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿದ್ದೆ ಮಕ್ಕಳೇ, ದೇವರು ನಮ್ಮನ್ನು ಪ್ರೀತಿಸ್ತಾ ಇದ್ದಾನೆ. ದೇವ್ರ ಮಕ್ಕಳೇ, ನಾವು ಆತನ ಸನ್ನಿಧಿಯಲ್ಲಿ ಬರುವಾಗ, ದೇವರೇ ನೀನು ಒಳ್ಳೆ ದೇವರು, ನಾನು ನಿನ್ನನ್ನು ಇನ್ನೂ ಹೆಚ್ಚಾಗಿ ಪ್ರೀತಿಸ್ತೀನಪ್ಪ ಅಂತ ಕೇಳುವಾಗ
ನಮ್ಮನ್ನು ನಿತ್ಯವಾಗಿ ಆತನ ಪ್ರೀತಿಸ್ಬೇಕು. ಪ್ರೀತಿದೆ ಮಕ್ಕಳೇ, ನಮ್ಮನ್ನು ರಹಸ್ಯವಾಗಿ ಪ್ರೀತಿಸ್ತಿದ್ರೆ ಆದ್ರೆ ನಮಗೆ ಗೊತ್ತಾಗ್ತಾ ಇಲ್ಲ, ನಮ್ಮ ಕಣ್ಣು ಕಾಣ್ತಾ ಇಲ್ಲ, ನಮ್ಮ ಕಿವಿ ಕೇಳ್ತಾ ಇಲ್ಲ. ಆದ್ರೆ ಪ್ರತಿದಿನ ದೇವ್ರ ವಾಕ್ಯ ಓದುವಾಗ ಆತನ ಪ್ರೀತಿ ನಮಗೆ ಗೊತ್ತಾಗುತ್ತೆ. ನಾವು ಒಳ್ಳೆ ರೀತಿಯಲ್ಲಿ ನಡೆಯೋಕೆ ಸಾಧ್ಯ. ಪ್ರೀತಿದೆ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ. ಪ್ರೀತಿದ ಮಕ್ಕಳೇ, ಕಣ್ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಕಣ್ಮುಚ್ಚಿಕೊಳ್ಳಿ. ಪರಿಶುದ್ಧನೆ ಪ್ರೀತಿ ಇರುತ್ತೆ ಒಂದೇ ಈ ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ಕಳೆದ ವಾರಲ್ಲಿ ಅದ್ಭುತವಾಗಿ ಕಾಪಾಡು ಈ ಹೊಸ ದಿನ ನೋಡುವಂತೆ ಕೃಪೆ ಕೊಡಕ್ಕಾಗಿ ಸ್ತೋತ್ರ. ಅದೇಸಪ್ಪ, ನೀವು ವಾಗ್ದಾನ ಮಾಡಿದಲ್ಲಪ್ಪ ಅಪ್ಪ, ನೀನು ರಹಸ್ಯವಾಗಿ ನಮ್ಮನ್ನು ಪ್ರೀತಿಸುವಂತ ದೇವರು. ಎರೆಮೆ ಪ್ರವಾದನೆ ಹೇಳ್ತಾರೆ, ನಾನು ಶಾಶ್ವತ ಪ್ರೇಮದಿಂದಲೇ ನಿನ್ನನ್ನು ಸೆಳೆದುಕೊಂಡಿದೆ ಎಂಬುದಾಗಿ ಹೇಳುವಾಗೆ ಈ ವಿಡಿಯೋ ಯಾರು ನೋಡ್ತಾರೋ ಆ ಮಕ್ಕಳನ್ನ ಆಶೀರ್ವದಿಸು ಅಪ್ಪ. ನಿನ್ನಲ್ಲಿ ಇನ್ನೆಚ್ಚಾಗಿ ಪ್ರೀತಿಯಿಂದ ನಡೆಯುವಂತೆ ಸಹಾಯ ಮಾಡಪ್ಪ ಅಂತ ಪ್ರಾರ್ಥಿಸಿದ್ರೆ ಅಪ್ಪ. ಪೌಲ ಹೇಳ್ತಾನೆ, ಕಿವಿ ಇದ್ದರೂ ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ ಎಂಬುದಾಗಿ ಹೇಳುವಾಗ ದೇವರೇ ಇನ್ನೆಚ್ಚಾಗಿ ಪ್ರೀತಿಯಿಂದ ಜೀವಿಸುವಂತೆ ಸಹಾಯ ಮಾಡು ಅಪ್ಪ. ಅವ್ರ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಕೊಡು, ಎಲ್ಲಾ ಸಮಾಧಾನ ತೆಗೆದು ಪ್ರೀತಿ ಇರೋ ದೇವರೇ. ಈ ಚಿಕ್ಕ ಪ್ರಾರ್ಥನೆ ಕೇಳಕ್ಕಾಗಿ ಸ್ತೋತ್ರ. ಯೇಸು ನಾಮದಲ್ಲಿ ಬೇಡ್ತೇನೆ ಜೀವ ತಂದೆ, ಆಮೀನ್. ಮೇ ಗಾಡ್ ಬ್ಲೆಸ್.